ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆಗೆ ಭರ್ಜರಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಚುನಾವಣಾ ಪ್ರಚಾರ ಭರದಿಂದ ಸಾಗ್ತಾ ಇದೆ. ಅದರಲ್ಲೂ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷಗಳ ಅಬ್ಬರವನ್ನು ನೋಡ್ತಾ ಇದ್ರೆ ನಾವು ಕೂಡ ತಮಿಳುನಾಡಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು ಅಂತ ಅನಿಸ್ತಾ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಮುಂದೆ ಹೇಳ್ತೀನಿ. ಆದ್ರೆ ನಾವು ಕನ್ನಡದವರು ಕನ್ನಡಿಗರಾಗಿ ನಾವು ಪಕ್ಕದ ರಾಜ್ಯಕ್ಕೆ ಹೋಗೋ ಚಾನ್ಸೇ ಇಲ್ಲ. ಅದೇನೇ ಕೊಡ್ತೀನಿ ಅಥವಾ ಅದೇನೇ ಮಾಡ್ತೀನಿ ಅಂತಂದ್ರು ನಾವು ತಮಿಳ್ನಾಡಿಗೆ ಹೋಗೋ ಚಾನ್ಸೇ ಇಲ್ಲ. ಕನ್ನಡದವರು ಕನ್ನಡ ಸ್ವಾಭಿಮಾನಕ್ಕೋಸ್ಕರನೇ ಬದುಕೋರು, ಕನ್ನಡದಲ್ಲೇ ಹುಟ್ಟಬೇಕು, ಕನ್ನಡದಲ್ಲೇ ಸಾಯ್ಬೇಕು ಅನ್ನೋದು ನಮ್ಮ ಅಭಿಮಾನ, ನಮ್ಮ ಸ್ವಾಭಿಮಾನ. ಅದಂಗೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಆದರೆ ಯಾಕೆ ತಮಿಳ್ನಾಡಿಗೆ ಹೋಗೋದು ಬೆಸ್ಟ್ ಅಂತ ಹೇಳಿದೆ ಅಂದರೆ, ಈ ಬಾರಿ ಅಲ್ಲಿನ ಚುನಾವಣೆಗಳಲ್ಲಿ ಯಾರೇ ಗೆದ್ದು ಬಂದ್ರು, ಯಾರೇ ವಿನ್ ಆದ್ರೂ ಜನಕ್ಕಂತೂ ಒಂಥರ ಬಂಪರ್ ಲಾಟ್ರಿ ಅಂತಾನೆ ಹೇಳ್ಕೋಬಹುದು. ಅಂದ್ರೆ ಬಂಪರ್ ಲಾಟ್ರಿ ಹೊಡಿತು ಅಂತಾನೆ ತಿಳ್ಕೊಬೇಕು. ಅಲ್ಲಿನ ಎಲ್ಲಾ ಪಾರ್ಟಿಗಳು ಅಂಗೈಗೆ ಆಕಾಶವನ್ನ ಇಳಿಸ್ತಾ ಇದ್ದಾವೆ. ಅಂದ್ರೆ ಅವ್ರ ಕೈಗೆ ಆಕಾಶವನ್ನ ಇಟ್ಟು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಯಾಕೆ, ಏನು, ಯಾವ ತರ ಅದು ಅಂತ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಬನ್ನಿ ವೀಕ್ಷಕರ, ವಿಡಿಯೋನ ಕಂಟಿನ್ಯೂ ಮಾಡೋಣ. ವೀಕ್ಷಕರೇ, ಅವರು ಎಲೆಕ್ಷನ್ಗೋಸ್ಕರ ಮಾಡ್ತಿರೋದು ನೋಡಿದ್ರೆ ನನಗೆ ಫಸ್ಟ್ ಅನ್ಸಿದ್ದು ಇದೇನಾದ್ರೂ ಎರಡನೇ ಕರ್ನಾಟಕ ಆಗ್ತಿದೆಯಾ ಅಂತ. ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅಂತಂದ್ರೆ ಈಗ ಕರ್ನಾಟಕದಲ್ಲಿ ಯಾವ ತರ ಎಲೆಕ್ಷನ್ ಮಾಡಿದ್ರು, ಯಾವ ತರ ಎಲೆಕ್ಷನ್ ಮಾಡಿ ಅಂದ್ರೆ ಯಾವ ತರ ಜನಗಳಿಗೆ ಆಫರ್ನ ಕೊಟ್ಟು ಅಥವಾ ಫ್ರೀಗಳನ್ನ ಕೊಟ್ಟು ಎಲೆಕ್ಷನ್ ಅಲ್ಲಿ ಗೆದ್ರು, ಅದೇ ತರನೇ ಅಲ್ಲೂ ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ನನಗೆ ಅನಿಸ್ತಾ ಇರೋದು ತಮಿಳ್ನಾಡು ಏನಾದ್ರೂ ಎರಡನೇ ಕರ್ನಾಟಕ ಆಗ್ತಿದೆ ಅಂತ. ಯಾಕಂದ್ರೆ ಫ್ರೀ 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 ಅಂದ್ರೆ ಈ ತರ ಒಂದು ಆ್ಯಡ್ ಇದೆ, ನಿಮ್ಗೆ ನೆನಪಿದ್ರೆ ಈ ತರದೊಂದು ಎಲ್ಲ ನೋಡಿದೀನಿ ನಾನು, ಈ ತರದೊಂದು ಆ್ಯಡ್, ಫ್ರೀ 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 ಅನ್ಕೊಂಡು. ಅದೇ ತರನೇ ಫ್ರೀ ಫ್ರೀ ಅನ್ನೋದು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ. ಅಂದ್ರೆ ತಮಿಳ್ನಾಡಲ್ಲೂ ಕೂಡ ಎಲ್ಲವನ್ನು ಫ್ರೀ ಆಗಿ ಕೊಡುವ ಸಾಧ್ಯತೆ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಹೆಂಗೆ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ವಿನ್ ಆದ್ರು ಕಾಂಗ್ರೆಸ್ ಸರ್ಕಾರ, ಇಲ್ಲೂ ಕೂಡ ಅದನ್ನೇ ಪಾಲನೆ ಮಾಡಲಾಗ್ತಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚುನಾವಣೆಗಳನ್ನ ಗೆಲ್ಲಬೇಕು, ಪ್ರತಿಸ್ಪರ್ಧಿಗಳನ್ನ ಸೋಲಿಸ್ಬೇಕು, ಅಷ್ಟು ಬಿಟ್ರೆ ರಾಜ್ಯ, ದೇಶ, ಎಕಾನಮಿ ಅದ್ರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಕಾಣ್ತಾ ಇಲ್ಲ. ಅಂದ್ರೆ ಅದ್ರ ಬಗ್ಗೆ 1% ಯೋಚನೆ ಮಾಡ್ತಾ ಇಲ್ಲ. ನೀವೇನಾದ್ರೂ ಡೈರೆಕ್ಟ್ ಟ್ಯಾಕ್ಸ್, ಅದೇನು ಇನ್ಕಮ್ ಟ್ಯಾಕ್ಸ್ ಇರುತ್ತೆ ಅದನ್ನ ನೀವು ಪೇ ಮಾಡ್ತಾ ಇಲ್ಲ ಅಂತಂದ್ರೆ, ಆ ಲಿಸ್ಟ್ನಲ್ಲಿ ನೀವಿಲ್ಲ ಅಂತಂದ್ರೆ ತಮಿಳ್ನಾಡಲ್ಲಿ ಸುಖವಾಗಿ ಏನು ಮಾಡ್ದೇನೆ ಬದುಕ್ಬಿಡ್ಬೋದು. ಅಂದ್ರೆ ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು. ಇನ್ ಕೇಸ್ ಟ್ಯಾಕ್ಸ್ ಏನಾದ್ರೂ ಕಟ್ತಾ ಇದ್ರೆ ಅಂತಂದ್ರೆ ಡೋಂಟ್ ವರಿ, ಅಲ್ಲಿ ಉಚಿತವಾಗಿ ಹಂಚಿಕೆ ಆಗ್ತಾ ಇರೋದು ನಿಮ್ಮದೇ ತೆರಿಗೆ ಹಣ, ಬೇರೆ ಯಾರ್ದು ಅಲ್ಲ. ಹಿಂಗಾಗಿ ಆ ಪುಣ್ಯದ ಕೆಲಸದಲ್ಲಿ ನಿಮಗೂ ಪಾಲ್ ಸಿಗುತ್ತೆ. ಹಾಗಾದ್ರೆ ತಮಿಳ್ನಾಡಲ್ಲಿ ಚುನಾವಣೆಯ ಭರಾಟೆ ಹೇಗಿದೆ ಅಂತ ಗಮನಿಸ್ತಾ ಹೋಗೋಣ. ಈ ಬಾರಿ ಮತ್ತೊಮ್ಮೆ ಅಧಿಕಾರವನ್ನ ಇಡಲೇಬೇಕು ಅಂದುಕೊಂಡಿರೋ DMK ಅವರಿಬ್ರನ್ನ ಏನಾದ್ರೂ ಮಾಡಿ ಸೋಲಿಸ್ಲೇಬೇಕು, ನಾನು ಸೋಲಿಸ್ಬಿಟ್ಟು ನಾನು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಕನ್ಸ್ ಕಾಣ್ತಿರೋ TVKಯ ವಿಜಯ್ ಜೋಸೆಫ್, ಅಂದ್ರೆ ವಿಜಯ್ ಅಂದ್ರೆ ವಿಜಯ್ ತಳಪತಿ, ಹೀರೋ ಆಗಿರುವಂತಹ ವಿಜಯ್ ಅವರು, ಇವರೆಲ್ಲ ಸೇರಿ ಹೇಗೆ ಚುನಾವಣಾ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಭಾರತದಲ್ಲಿ ಚುನಾವಣೆಗಳು ನಡೀತಾನೆ ಇರುತ್ತೆ, ಅದು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ಪ್ರತಿ ವರ್ಷ ದೇಶದ ಯಾವುದಾದ್ರೂ ಒಂದು ಕಡೆ ಚುನಾವಣೆ ಇದ್ದೇ ಇರುತ್ತೆ, ಅದು ಕಾಮನ್ ಆಗಿರೋ ವಿಷಯ. ಈಗ ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂಗಳಲ್ಲಿ ಚುನಾವಣೆ ಗಮನ ಸೆಳೆದಿದೆ. ಓಕೆನಾ? ಅಂದ್ರೆ ಅಲ್ಲೊಂಥರ ಒಂದು ಅಟ್ರಾಕ್ಷನ್ ಆಗಿದೆ ಈಗ ಆ ಎಲೆಕ್ಷನ್ ಇರೋದ್ರಿಂದ. ಇನ್ನ ಪುದುಚೇರಿ ಅನ್ನೋದು ರಾಜಕೀಯ ಪಕ್ಷಗಳಿಗೆ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಹಾಗೆ. ಇನ್ನ ಈ 5 ರಾಜ್ಯಗಳಲ್ಲಿ ಅತಿ ಹೆಚ್ಚು ಗಮನವನ್ನ ಸೆಳೀತಾ ಇರೋದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು. ವೀಕ್ಷಕರೇ, ದೇಶದ ರಾಜಕಾರಣದಲ್ಲಿ ಕಲರ್ಫುಲ್ ರಾಜಕೀಯವನ್ನ ಕಂಡಿದ್ದು ತಮಿಳುನಾಡು. ಅಲ್ಲಿ ಭಾಷೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ತಮಿಳು ಭಾಷೆಯನ್ನ ಐಡೆಂಟಿಟಿ ಇಟ್ಕೊಂಡು ಹೊರಟ ದ್ರಾವಿಡ ಪಕ್ಷಗಳು 60ರ ದಶಕದಲ್ಲೇ ರಾಷ್ಟ್ರೀಯ ಪಕ್ಷಗಳ ಪ್ರಭಾವವನ್ನ ಕಡಿಮೆ ಮಾಡಿತ್ತು. ಆ ರಾಜಕೀಯದಲ್ಲಿ ಕರುಣಾನಿಧಿ, MGR, ಜಯಲಲಿತಾ, ಈಗ ಸ್ಟಾಲಿನ್ ವರೆಗೂ ಬಂದಿದೆ. ತಮಿಳುನಾಡಲ್ಲಿ ಭಾಷೆಯ ಐಡೆಂಟಿಟಿ ಎಷ್ಟು ಮುಖ್ಯನೋ ಅಷ್ಟೇ ಸಿನಿ ತಾರೆಯರನ್ನ ಕೂಡ ತಮಿಳು ಮತದಾರರು ಅಪ್ಪಿದ್ದಾರೆ. ಅಂದ್ರೆ ಸೂಪರ್ ಸ್ಟಾರ್ಗಳನ್ನ ಒಪ್ಕೊಂಡಿದ್ದಾರೆ, ಅಕ್ಸೆಪ್ಟ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ಕರುಣಾನಿಧಿ ಸಿನಿಮಾ ರೈಟರ್ ಆಗಿದ್ದವರು, MGR ತಮಿಳುನಾಡಿನ ಸೂಪರ್ ಸ್ಟಾರ್ ಆಗಿದ್ದವರು. ಹಾಗೆ ಇನ್ನ ಜಯಲಲಿತಾ ಅಂತ ಬಂದ್ರೆ, ಜಯಲಲಿತಾ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಅವರು ಕೂಡ ಒಂದು ಕಾಲದಲ್ಲಿ ತಮಿಳು ಚಿತ್ರರಂಗದಲ್ಲಿ ನಾಯಕಿಯಾಗಿ ಮೆರೆದಂತವರು. ಈ 3 ಜನ ತಮಿಳುನಾಡು ರಾಜಕೀಯದಲ್ಲಿ ಸಾಕಷ್ಟು ನೆನಪುಗಳನ್ನ ಬಿಟ್ಟೋಗಿದ್ದಾರೆ. ಈಗ ಆ ಸಾಲಿಗೆ ಸೇರ್ಪಡೆ ಆಗುವ ಒಂದು ನಿಟ್ಟಿನಲ್ಲಿ ನಟ ವಿಜಯ್ ಕೂಡ ದೊಡ್ಡ ಹೆಜ್ಜೆಯನ್ನ ತಗೊಳ್ತಾ ಇದ್ದಾರೆ ಅಥವಾ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆ ನೆನಪಿರೋ ಹಾಗೆ 2024ರ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಪಕ್ಷ ಕಟ್ಟಿ ಚುನಾವಣೆಗೆ ಧುಮುಕ ಮಾತಾಡಿದ್ರು ವಿಜಯ್ ಜೋಸೆಫ್. ಓಕೆನಾ? ಇನ್ನು ಈಗ ಬರೋದಾದ್ರೆ 2026ಕ್ಕೆ
ಚುನಾವಣೆಯಲ್ಲಿ ಒಂಥರ ಡಾರ್ಕ್ ಹಾರ್ಸ್ ತರ ಕಾಣ್ತಾ ಇದ್ದಾರೆ, ಅಂದ್ರೆ ಕಪ್ಪು ಕುದುರೆ ತರ ಕಾಣಿಸ್ತಾ ಇದ್ದಾರೆ, ಅಂದ್ರೆ ಓಡೋ ಕುದುರೆ ತರ ಕಾಣಿಸ್ತಾ ಇದ್ದಾರೆ. ಸಾಕಷ್ಟು ಸಮೀಕ್ಷೆಗಳು ತಮಿಳುನಾಡಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದ್ರೂ ಆಯ್ತು ಅಂದ್ರೆ ಈ ತಳಪತಿ ಅಲ್ಲಿ ಮೇಜರ್ ರೋಲ್ ನ ಪ್ಲೇ ಮಾಡ್ತಾರೆ. ವಿಜಯ್ ಏನಾದ್ರೂ ಇಲ್ಲದೆ ಹೋದ್ರೆ ಸರ್ಕಾರ ರಚನೆ ಮಾಡೋದು ಸಾಧ್ಯನೇ ಇಲ್ಲ ಅಂತ ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ತಮಿಳುನಾಡಲ್ಲಿ ವಿಜಯ್ ಅವರ ಅಭಿಮಾನಿಗಳ ಬಳಗದಲ್ಲಿ ಈ ಮಾತುಗಳು ತುಂಬಾ ಕೇಳಿ ಬರ್ತಾ ಇದೆ. ಹೀಗಾಗಿ ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ರಾಷ್ಟ್ರೀಯ ಪಕ್ಷಗಳು ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಸಾಕಷ್ಟು ಆಫರ್ಗಳನ್ನ ಕೊಟ್ಟವು. ಕಾಂಗ್ರೆಸ್ ಅಂತೂ ಡಿಎಂಕೆ ಜೊತೆಯಲ್ಲಿನ ಸೀಟು ಹಂಚಿಕೆ ವಿಷಯದಲ್ಲಿ ಒಮ್ಮತ ಮೂಡದೇ ಇದ್ದಾಗ ನೇರವಾಗಿ ವಿಜಯ್ ಜೊತೆ ಮಾತುಕತೆ ಇಳಿಯುವ ಸೂಚನೆ ಕೂಡ ಕೊಟ್ಟಿತ್ತು. ಆದ್ರೆ ಈಗ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಕಾಂಪ್ರಮೈಸ್ ಆಗಿದೆ. ಸೀಟು ಹಂಚಿಕೆ ಕೂಡ ಮುಗಿದಿದೆ ಅಂತಾನೆ ಹೇಳ್ಬೋದು ಒಂದು ಹಂತಕ್ಕೆ. ಇನ್ನು ವಿಜಯ್ ಕೂಡ ಸೀಟ್ಗಳನ್ನ ಹಂಚಿಕೊಳ್ಳುವ ಬಗ್ಗೆ ಅಂತ ಆಸಕ್ತಿಯನ್ನು ತೋರಿಸಲಿಲ್ಲ, ಅಂದ್ರೆ ಅವ್ರಿಗೇನು ಇಂಟ್ರೆಸ್ಟ್ ಇರಲಿಲ್ಲ ಅದ್ರ ಮೇಲೆ, ಸೀಟೇನು ಶೇರ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಟಿವಿಕೆ ಈಗ ಏಕಾಂಗಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದೆ, ಅಂದ್ರೆ ಧುಮುಕ್ತಾ ಇದೆ. ಇನ್ನು ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ರಗಡ್ ಸಿಂಗಂ ಅಂತಲೇ ಖ್ಯಾತಿ ಪಡ್ಕೊಂಡಿದ್ದ ಅಣ್ಣಾಮಲೈ ಅವರನ್ನ ಬಿಜೆಪಿ ತಮಿಳುನಾಡಲ್ಲಿ ಫೀಲ್ಡ್ಗಿಳಿಸಿತ್ತು. ಆದ್ರೆ ಚುನಾವಣೆಗಳು ಹತ್ತಿರ ಬರ್ತಿದ್ದಂತೆ ಅಣ್ಣಾಮಲೈ ಅವರನ್ನ ಒಂಥರ ಸೈಡ್ಗೆ ಇಟ್ಬಿಟ್ಟು ನೆಗ್ಲೆಕ್ಟ್ ಮಾಡಿ ಈಗ ಅವ್ರ ಸ್ಥಾನಕ್ಕೆ ನಯನಾರ ನಾಗೇಂದ್ರ ಅನ್ನೋರ್ನ ಬಿಜೆಪಿ ಕೂರಿಸಿದೆ. ಇದು ಎಐಎಡಿಎಂಕೆ ಜೊತೆ ಒಪ್ಪಂದಕ್ಕಾಗಿ ನಡೆದ ಬದಲಾವಣೆ ಅಂತ ಸಾಕಷ್ಟು ಮಂದಿ ಹೇಳ್ತಾ ಇದ್ದಾರೆ. ಸೊ ಈಗ ಎಐಎಡಿಎಂಕೆ ಹಾಗೂ ಬಿಜೆಪಿ ಒಟ್ಟಿಗೆ ಚುನಾವಣೆ ಎದುರಿಸ್ತಾ ಇದ್ದಾವೆ. ತಮಿಳುನಾಡಲ್ಲಿ ಒಟ್ಟು 234 ಸೀಟುಗಳ ಪೈಕಿ ಎಐಎಡಿಎಂಕೆಯ ಜನರಲ್ ಸೆಕ್ರೆಟರಿ ಪಳನಿಸ್ವಾಮಿ ಬಿಜೆಪಿಗೆ 27 ಸೀಟುಗಳನ್ನ ಬಿಟ್ಕೊಟ್ಟಿದ್ದಾರೆ. ಹಾಗೆ ಪಿಎಂಕೆ 18ರಲ್ಲಿ ಸ್ಪರ್ಧೆ ಮಾಡಿದ್ರೆ ಎಎಂಎಂಕೆ 11 ಸ್ಥಾನಗಳನ್ನು ಪಡೆದುಕೊಂಡಿದೆ. ಉಳಿದ 178 ಸ್ಥಾನಗಳಲ್ಲಿ ಎಐಎಡಿಎಂಕೆ ಸ್ಪರ್ಧೆ ಮಾಡ್ತಾ ಇದೆ. ಇನ್ನು ಡಿಎಂಕೆ ಕೂಡ ಕಾಂಗ್ರೆಸ್ ಜೊತೆ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಮುಗಿಸಿಕೊಂಡಿದೆ. 234 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ಗೆ ದಕ್ಕಿರುವುದು ಕೇವಲ 28 ಕ್ಷೇತ್ರಗಳು ಮಾತ್ರ. ಇನ್ನುಳಿದಂತಹ ಡಿಎಂಕೆ ಮಿತ್ರ ಪಕ್ಷಗಳಿಗೆ ಈ ತರ ಸೀಟ್ಗಳು ಡಿವೈಡ್ ಆಗಿದೆ ಅಂತ ಹೇಳ್ಬೋದು. ಒಂದು ಡಿಎಂಕೆಗೆ 10 ಸೀಟು, ವಿಸಿಕೆಗೆ 8, ಸಿಪಿಐ ಹಾಗೂ ಸಿಪಿಎಂಗಳಿಗೆ ತಲಾ 5, ಎಂಡಿಎಂಕೆಗೆ 4, ಐಎಂಎಲ್ ಹಾಗೂ ಕೆಎಂಡಿಕೆ ಮತ್ತು ಎಂಎಂಕೆಗೆ ತಲಾ 2 ಸೀಟುಗಳನ್ನ ಹಂಚಿಕೊಟ್ಟಿರೋ ಸ್ಟಾಲಿನ್ ಇನ್ನು 175 ಸೀಟುಗಳನ್ನ ತಮ್ಮ ಪಕ್ಷಕ್ಕಂತಾನೆ ಇಟ್ಕೊಂಡಿದ್ದಾರೆ. ಇನ್ನು ಈ ಚುನಾವಣೆಯಲ್ಲಿ ವಿಜಯ್ ಅವರ ಪಕ್ಷ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಸೊ ತಮಿಳುನಾಡಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಬಿಡಿ. ಇನ್ನ ನಮ್ಮಲ್ಲಿ ಎಲೆಕ್ಷನ್ ಅಂದ್ರೆ ಕೇಳ್ಬೇಕಾ? ಈಗ ಜನ ಮುಂಚೆ ತರ ಇಲ್ಲ, ಬರೀ ಹಣ ಮತ್ತು ಎಂಡ ಮಾತ್ರ ಕೊಟ್ಟರೆ ಒಪ್ಕೊಳ್ಳೋದಿಲ್ಲ. ಅದು ತಾತ್ಕಾಲಿಕ ಶಾರ್ಟ್ ಟರ್ಮ್ ಅಷ್ಟೇ. ಯಾಕಂದ್ರೆ ಈಗಾಗಲೇ ಎಐಎಡಿಎಂಕೆ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದು ಒಟ್ಟು 297 ಅಂಶಗಳನ್ನ ಜನರಿಗೆ ಕೊಡೋದಾಗಿ ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರೇಷನ್ ಕಾರ್ಡ್ ಅಲ್ಲಿರೋ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಫ್ರಿಡ್ಜ್ ಅನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ಎಐಎಡಿಎಂಕೆ ಹೇಳಿದೆ. ತಮಿಳುನಾಡಲ್ಲಿ ಒಟ್ಟು 2.2 ಕೋಟಿಯಷ್ಟು ರೇಷನ್ ಕಾರ್ಡ್ಗಳಿದೆ. ಇದ್ರ ಜೊತೆಗೆ ಫ್ರೀ ಕಲರ್ ಟಿವಿ ಮತ್ತು LPG ಕನೆಕ್ಷನ್ ಅನ್ನು ಕೂಡ ಫ್ರೀಯಾಗಿ ಕೊಡ್ತೀವಿ ಅಂತ ಆಫರ್ ಮಾಡಲಾಗಿದೆ. ಹಾಗೆ ಯುವ ಮತದಾರರನ್ನ ಸೆಳೆಯೋದಕ್ಕೆ ಶಿಕ್ಷಣ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಬಿಡ್ತೀವಿ ಅನ್ನೋದನ್ನ ಒಂದು ಆಶ್ವಾಸನೆಯನ್ನ ಕೊಟ್ಟಿದೆ. ವೃದ್ಧರು ಹಾಗೂ ಇನ್ನಿತರ ಫಲಾನುಭವಿಗಳಿಗೆ ಪಿಂಚಣಿಯನ್ನು ಪ್ರತಿ ತಿಂಗಳು 2,000ಕ್ಕೆ ಏರಿಸುವ ಘೋಷಣೆಯನ್ನು ಕೂಡ ಮಾಡಲಾಗಿದೆ. ಹಾಗೆ 25,000 ಮೌಲ್ಯದ ದ್ವಿಚಕ್ರ ವಾಹನ ಉದ್ಯೋಗಸ್ಥ ಮಹಿಳೆಯರಿಗೆ ಕೊಡೋದಾಗಿ ಹೇಳಿಕೊಂಡಿದೆ. ಇನ್ನ ಟೂರಿಸ್ಟ್ ಸ್ಪಾಟ್ಗಳಲ್ಲಿ ಫ್ರೀ ವೈಫೈ ಕನೆಕ್ಷನ್, 1 KV ವರೆಗಿನ ಸೋಲಾರ್ ಯೂನಿಟ್ಗೆ 30,000 ಸಬ್ಸಿಡಿ, ಹಾಗೆ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ಕುಟುಂಬಗಳಿಗೆ ಸಾಲ ಒದಗಿಕೆ, ಪ್ರತಿ ವರ್ಷ ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿಗಳಷ್ಟು ಹಣವನ್ನ ಗಿಫ್ಟ್ ರೂಪದಲ್ಲಿ ಕೊಡೋದಾಗಿ ಎಐಎಡಿಎಂಕೆ ಹೇಳಿದೆ. ಹಾಗೆ ಭತ್ತಕ್ಕೆ ಕ್ವಿಂಟಾಲ್ಗೆ 3,500, ಕಬ್ಬಿಗೆ ಟನ್ಗೆ 4,500 MFCಯ ಭರವಸೆಯನ್ನು ಕೊಟ್ಟಿದ್ದಾರೆ. ಮೀನುಗಾರರು ಏನಾದರೂ ಅಕಾಲಿಕವಾಗಿ ಸಾವನ್ನಪ್ಪಿದ್ರೆ 25 ಲಕ್ಷ ರೂಪಾಯಿಯನ್ನ ಪರಿಹಾರ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ. ಇನ್ನು ಇದಕ್ಕೂ ಮುನ್ನ ಟಿವಿಕೆ ಒಂದಷ್ಟು ಪ್ಲಾನ್ಗಳನ್ನ ರಿವೀಲ್ ಮಾಡಿತ್ತು. 2 ಎಕರೆ ಭೂಮಿಗಿಂತ ಕಡಿಮೆ ಭೂಮಿಯನ್ನ ಹೊಂದಿರುವ ರೈತ ಕುಟುಂಬಗಳ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಫ್ರೀ ಅಂತ ಹೇಳಿದೆ. ಹಾಗೆ 5 ಎಕರೆಗಳಿಗಿಂತ ಕಡಿಮೆ ಭೂಮಿಯನ್ನ ಹೊಂದಿರುವ ರೈತರು ಮಾಡಿರುವ ಸಾಲದಲ್ಲಿ 50% ಅಷ್ಟು ಮನ್ನಾ ಮಾಡ್ತೀವಿ ಅಂತ ವಿಜಯ್ ಹೇಳಿದ್ದಾರೆ. ಇನ್ನು ಸರ್ಕಾರ ಕೊಡುವ ಪಡಿತರದಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ, ಹಾಗೆ ಬಡವರಿಗೆ ನಷ್ಟ ಉಂಟಾಗಬಾರ್ದು ಅಂತ ಪ್ರತಿ 500 ಕಾರ್ಡ್ಗಳಿಗೆ ಒಬ್ಬ ಮೇಲುಸ್ತುವಾರಿಯನ್ನ ನೇಮಕ ಮಾಡೋದಾಗಿ ಕೂಡ ವಿಜಯ್ ಹೇಳಿದ್ದಾರೆ. ತೂಕದಲ್ಲಿ ಮೋಸ ಆಗದಂತೆ ಈ ಉಸ್ತುವಾರಿಗಳು ನೋಡ್ಕೋತಾರೆ ಅಂತ ವಿಜಯ್ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಜುಕೇಶನ್, ಹೆಲ್ತ್, ವಾಟರ್, ರೋಡ್ ಹೀಗೆ ಮೂಲಭೂತ ಸೌಕರ್ಯಗಳೇನಿವೆ ಅವುಗಳ ಬಗ್ಗೆ ವಿಜಯ್ ತಮ್ಮ ಪ್ರಣಾಳಿಕೆಯಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಇನ್ನು ಡಿಎಂಕೆ ಪಕ್ಷ ತನ್ನ ಮ್ಯಾನಿಫೆಸ್ಟೋವನ್ನ ಇನ್ನೂ ಬಿಡುಗಡೆ ಮಾಡಬೇಕಿದೆ. ಅವರು ಕಳೆದ ಬಾರಿಯೇ ಸಾಕಷ್ಟು ಉಚಿತಗಳನ್ನ ಘೋಷಣೆ ಮಾಡಿದ್ರು. ಆದ್ರೆ ಈ ಬಾರಿ ಗೆಲ್ಲಬೇಕು ಅಂದ್ರೆ
ಕಳೆದ ಬಾರಿಗಿಂತಲೂ ಹೆಚ್ಚು ಏನಾದ್ರೂ ಕೊಡಬೇಕಾಗುತ್ತೆ. ಹೀಗಾಗಿ ಅವರ ಪ್ರಣಾಳಿಕೆ ಏನಾದ್ರೂ ಹೊರಗೆ ಬಂದ್ರೆ ಇನ್ನಷ್ಟು ಉಚಿತಗಳು ಸೇರ್ಪಡೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ತಮಿಳುನಾಡಲ್ಲಿ ಜನಕ್ಕೆ ಈ ಬಾರಿ ಭಾರಿ ಪ್ರಮಾಣದಲ್ಲಿ ಆಶ್ವಾಸನೆಗಳು ಸಿಗ್ತಾ ಇದ್ದು, ಯಾರೇ ಗೆದ್ದು ಬಂದ್ರು ಜನ ಮಾತ್ರ ಸುಭಿಕ್ಷವಾಗಿರ್ತಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಇಲ್ಲಿ ಆಗೋ ಖರ್ಚುಗಳನ್ನ ಮೇಂಟೈನ್ ಮಾಡೋದಕ್ಕೆ ಅಥವಾ ತುಂಬಿಸಿಕೊಳ್ಳೋಕೆ ತಮಿಳುನಾಡಿನ ಸರ್ಕಾರ ಮುಂದೆ ಯಾರ್ಯಾರ ಮೇಲೆ ಯಾವ್ಯಾವ ರೀತಿ ಬರೆ ಎಳೆಯುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಂದ್ರೆ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ನೀವು ನೋಡಿರೋ ಹಾಗೆ ಕರ್ನಾಟಕದಲ್ಲಿ ಸ್ಟಾರ್ಟಿಂಗ್ ಯಾವ ತರ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಈಗ ಯಾವ ತರ ಕಷ್ಟ ಅನುಭವಿಸ್ತಾ ಇದ್ದಾರೆ, ಸೊ ಯಾವ ತರ ಒಂದು ಬ್ಯಾಕ್ ಫೈರ್ ಆಗಿದೆ ಅಥವಾ ಒಂದು ಟ್ರಾಜಿಡಿಗೆ ಟರ್ನ್ ಆಗಿದೆ ಅಂತಂದ್ರೆ ಅದೇ ರೀತಿ ಏನಾದ್ರೂ ತಮಿಳುನಾಡು ಸರ್ಕಾರಕ್ಕೆ ಆಗುತ್ತಾ, ಅದೇ ರೀತಿ ತಮಿಳುನಾಡು ಸರ್ಕಾರಕ್ಕೆ ಆಗುತ್ತಾ ಅಂತ ಕಾದ್ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆಗ್ಲೇಬೇಕು. ಯಾಕಂದ್ರೆ ಎಲ್ಲಾ ಫ್ರೀ ಕೊಟ್ಬಿಟ್ಟು ಇನ್ಕಮ್ ಬಾ ಅಂತಂದ್ರೆ ಎಲ್ಲಿಂದ ಬರುತ್ತೆ? ಆತರ ಹಾಗೆ ಆಗುತ್ತೆ ಅನ್ನೋದು ನನ್ನ ಒಂದು ಊಹೆ. ನೋಡೋಣ ಮುಂದಕ್ಕೆ ಏನೇನೆಲ್ಲ ಆಗುತ್ತೆ, ಯಾವ ತರ ಅವರು ಮೇಂಟೈನ್ ಮಾಡ್ತಾರೆ ಅಂತ. ಯಾಕಂದ್ರೆ ಹಾಗೆ ನೋಡಿದ್ರೆ ವೀಕ್ಷಕರೇ, ದಕ್ಷಿಣ ಭಾರತದಲ್ಲಿ ಫ್ರೀಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ದೆ ತಮಿಳುನಾಡು ಸರ್ಕಾರ. ಹಾಗೆ ಈ ಗೌರವಗಳನ್ನ ಇನ್ನಷ್ಟು ಹೆಚ್ಚಿಸಬೇಕಾದ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಅದರಲ್ಲೂ ಈ ಬಾರಿಯ ಚುನಾವಣೆಗಳನ್ನ ಗೆಲ್ಲೇಬೇಕು ಅಂತಂದ್ರೆ ಕೇವಲ ಒಂದು ಮತ ಬಿದ್ರೆ ಸಾಕಾಗೋದಿಲ್ಲ ಅನ್ನೋದು ಎಲ್ಲಾ ಪಕ್ಷಗಳಿಗೂ ಅರ್ಥ ಆದಂತೆ ಕಾಣ್ತಿದೆ. ಇನ್ನು ಫ್ರೀಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಈ ಹಿಂದೆನೆ ಆತಂಕ ವ್ಯಕ್ತಪಡಿಸಿತ್ತು. ಇವುಗಳು ದೇಶದ ಹಾಗೂ ರಾಜ್ಯಗಳ ಆರ್ಥಿಕತೆ ಮೇಲೆ ಒತ್ತಡ ಸೃಷ್ಟಿ ಮಾಡಬಹುದು. ಜನರ ಕಲ್ಯಾಣಕ್ಕಾಗಿ ಕೊಡುವ ಯೋಜನೆಗಳಿಗೂ ಫ್ರೀ ಯೋಜನೆಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಜನರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಬಗ್ಗೆ ಪಕ್ಷಗಳು ಯೋಚಿಸಬೇಕು ಹೊರತು ಕೇವಲ ಫ್ರೀ ಕೊಡ್ತಾ ಚುನಾವಣೆಗಳನ್ನ ಗೆಲ್ಲೋದಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇನ್ನು ಜನ ಕೂಡ ಸರ್ಕಾರಗಳ ಉಚಿತ ಯೋಜನೆಗಳ ಹಿಂದೆ ಬೀಳುವುದಕ್ಕಿಂತ ಉದ್ಯೋಗ ಸೃಷ್ಟಿ ಅಭಿವೃದ್ಧಿ ಯೋಜನೆಗಳ ಕಡೆ ಗಮನ ಹರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು. ಹಾಗೆ ಈ ಚುನಾವಣಾ ಆಯೋಗಕ್ಕೂ ಕೂಡ ನಿರ್ದೇಶನ ಕೊಟ್ಟಿದ್ದ ಸುಪ್ರೀಂ ಕೋರ್ಟ್ ಈ ಫ್ರೀಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿತ್ತು. ಆದ್ರೆ ಫ್ರೀ ಕೊಡಬೇಡಿ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿಲ್ಲ. ಅವುಗಳನ್ನ ಕೊಡದೆ ಚುನಾವಣೆಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಂಬಿಕೆಯಿಂದ ರಾಜಕೀಯ ಪಕ್ಷಗಳು ಕೂಡ ಹೊರ ಬರ್ತಾ ಇಲ್ಲ. ಹೀಗಾಗಿ ಎಲ್ಲರೂ ಈಗ ಫ್ರೀಗಳ ಹಿಂದೆ ಬಿದ್ದಿದ್ದಾರೆ. ಅದು ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಮಧ್ಯಪ್ರದೇಶಗಳೇ ಆಗಿರ್ಬೋದು, ಎಲ್ಲಾ ಕಡೆಯಲ್ಲೂ ಈ ಉಚಿತ ಕಾರುಬಾರು ನಡೀತಾ ಇದೆ. ಸೊ ಈ ಮೂಲಕ ಎಲ್ಲವನ್ನು ಫ್ರೀಯಾಗಿ ಕೊಡ್ತಾ ಹೋದ್ರೆ ಎಲೆಕ್ಷನ್ಗೋಸ್ಕರ ದೇಶದ ಕಥೆಯನ್ನು, ರಾಜ್ಯದ ಆರ್ಥಿಕತೆ ಏನು, ಇದ್ರ ಬಗ್ಗೆ ಎಲ್ಲಾ ಪಕ್ಷಗಳು ಯೋಚನೆ ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿ. ಸೊ ಇದಾಗಿತ್ತು ವೀಕ್ಷಕರ ಈ ಕ್ಷಣದ ಮಾಹಿತಿ. ತಮಿಳುನಾಡಲ್ಲಿ ಎಲೆಕ್ಷನ್ ಕುರಿತಾಗಿ ಏನೇನೆಲ್ಲ ಆಗ್ತಾ ಇದೆ ಅನ್ನೋದು ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಈ ಮಾಹಿತಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರದ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.